ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ರವೆ ಉಂಡೆ ಮಾಡ್ತಿದ್ದೀನಿ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲ ಇಷ್ಟ ಆಗೋ ರವೆ ಉಂಡೆ ಮಾಡ್ತಿದ್ದೀನಿ. ರವೆ ಉಂಡೆ ಮಾಡೋದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಕಿ ಚೆನ್ನಾಗಿ ಹುರಿಬೇಕು. ಗೋಡಂಬಿ ಫ್ರೈ ಆದ್ಮೇಲೆ ಬಾದಾಮಿ ಹಾಕ್ತಿದ್ದೀನಿ. ಬಾದಾಮಿನೂ ಅಷ್ಟೇ ಚೆನ್ನಾಗಿ ಹುರಿಬೇಕು. ಚಿನ್ನ ಹಾಕಿ ಚೆನ್ನಾಗಿ ಹುರಿಬೇಕು. ಫ್ಲೇಮ್ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಬಾದಾಮಿ, ಗೋಡಂಬಿ, ದ್ರಾಕ್ಷಿನ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ನೋಡ್ರಿ ಎಷ್ಟು ದೊಡ್ಡ ಸೈಜ್ ಆಗಿ ಈ ತರ ಹುರಿಬೇಕು. ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇವಾಗ ಮತ್ತು ಅದೇ ಬಾಣಲಿಲಿ 4 ಸ್ಪೂನ್ ತುಪ್ಪ ಹಾಕಿ ಆದ್ಮೇಲೆ ನಾವಿಲ್ಲಿ ಅರ್ಧ kg ರವೆ ತಗೊಂಡಿದ್ವಿ. ಉಂಡೆ ಮಾಡೋಕ್ಕೆ 2 ಬೌಲ್ ಹಾಕ್ತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ರವೆ 2 ಬೌಲ್ ಹಾಕ್ದೆ ಹುರಿತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿ ಹುರಿಬೇಕಲ್ಲ. ಅರ್ಧ ಬೌಲ್ ತಗೊಂಡಿದ್ದೀನಿ. ಹುರಿಯೋಕ್ಕೆ ತುಂಬ ಬೇಕಾಗುತ್ತೆ. ಎಲ್ಲ ಲೋ ಫ್ಲೇಮಲ್ಲೇ ಹುರಿಬೇಕು ಫ್ರೆಂಡ್ಸ್. ಚೆನ್ನಾಗಿ ರವೆನ ಹೈ ಫ್ಲೇಮ್ ಇಟ್ಟರೆ ಸೀಯುತ್ತೆ. ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಿದ್ದೀನಿ. ಇವಾಗ 15 ಹುರಿಬೇಕು ಚೆನ್ನಾಗಿ. ರವೆ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಬರ್ತವೆ ರವೆ ಉಂಡೆ. ನಾನು 1.5 ಬಟ್ಲು ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಮತ್ತೆ ಅರ್ಧ ಕಪ್ ಹಾಕ್ತಿದ್ದೀನಿ. ಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಒಣ ಕೊಬ್ಬರಿ ಹುರಿದೆ. ಇವಾಗ ಗೋಡಂಬಿ, ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ, ಬಾದಾಮಿ ಹುರ್ಕೊಂಡಿದ್ವಲ್ಲ ಹಾಕ್ತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ಬಾಣಲಿಗೆ ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿ 2 ಬೌಲ್ ಸಕ್ಕರೆ ಪುಡಿ ತಗೊಂಡಿದ್ದೀನಿ. ನೀವು 1 ಕಪ್ ಹಾಕ್ತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಕಪ್ ಹಾಕಿದೆ ಸಕ್ಕರೆ ಬೌಲ್. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೀಗೆ 2 ಬೌಲ್ ಸಾಕು. ನಿಮಗೆ ಸಿಹಿ ತಕ್ಕಂಗೆ ಸಕ್ಕರೆ ಹಾಕ್ಬೋದು. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಎಲ್ಲ. ಮನೆಗೆ ಅರ್ಧ ಲೋಟ ಹಾಲು ಹಾಕ್ತಿದ್ದೀನಿ. ರವೆ ಉಂಡೆ ಮೃದುವಾಗಿ ಚೆನ್ನಾಗಿ ಬರ್ತವೆ ಅಂತ ಹಾಕಿ 1 ನಿಮಿಷ ಫ್ರೈ ಮಾಡಿ ಆಫ್ ಮಾಡಬೇಕು ಗ್ಯಾಸ್. ನೋಡಿ ಫ್ರೆಂಡ್ಸ್, ಈ ಥರ ಅದ ಇರಬೇಕು, ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ರವೆ ಉಂಡೆ. ನೋಡಿ ಫ್ರೆಂಡ್ಸ್, ಈ ಥರ ರವೆ ಉಂಡೆ ಕಟ್ಟಬೇಕು. ನೋಡ್ತಿದ್ದೀರಲ್ಲ, ಒಂದ್ಸರಿ ಮನೇಲಿ ಟ್ರೈ ಮಾಡಿ ರವೆ ಉಂಡೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಕಿಚನ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.